ಪ್ರಣಾಮಗಳು ವೀಕ್ಷಕರೇ, ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ನಾನು ದರ್ಶನ್ ಕೆ ಮಿರಪನಹಳ್ಳಿ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಂದು ಬಿಜೆಪಿ ಹೋರಾಟವನ್ನು ಕೈಗೊಂಡಿತ್ತು. ಈ ಸಮಯದಲ್ಲಿ ಶಾಸಕ ಸುನಿಲ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ. ಬನ್ನಿ ಏನು ಮಾತಾಡಿದ್ದಾರೆ ಅಂತ ತಿಳಿಯುತ್ತಾ ಹೋಗೋಣ. ನ್ಯಾಯಾಲಯ ಬಹು ಸ್ಪಷ್ಟವಾಗಿ ತಿಳಿಸಿದೆ, ಸಿಎಂ ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿ ತನಿಖೆಯನ್ನು ಎದುರಿಸಬೇಕು ಅಂತ. ಆದ್ದರಿಂದ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಎಂದು ಸುನಿಲ್ ಕುಮಾರ್ ಆಗ್ರಹವನ್ನು ಮಾಡಿದ್ದಾರೆ. ಬೇರೆಯವರು ಅಧಿಕಾರದಲ್ಲಿದ್ದಾಗ ಅವ್ರು ಹಾಗೆ ಮಾಡಿಲ್ವಾ, ಇವ್ರು ಹಾಗೆ ಮಾಡಿಲ್ವಾ ಅನ್ನೋದನ್ನ ಹೇಳುವುದು ಸರಿಯಲ್ಲ. ಇನ್ನೊಬ್ಬರ ಮೇಲೆ ಗೂಬೆಯನ್ನು ಕೂರಿಸುವುದು ಎಷ್ಟರ ಮಟ್ಟಿಗೆ ಸರಿ. ಈ ಹಿಂದೆ ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗ ಇಂತಹದ್ದೇ ಆರೋಪ ಯಡಿಯೂರಪ್ಪನವರ ಮೇಲೆ ಬಂದಿತ್ತು. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಲ್ಲೇ ಮುಂದುವರೆದ್ರೆ ತನಿಖೆ ಸರಿಯಾದ ರೀತಿಯಲ್ಲಿ ನಡೆಯೋದಿಲ್ಲ, ತನಿಖೆಯಲ್ಲಿ ಲೋಪದೋಷಗಳು ಉಂಟಾಗುತ್ತೆ. ಆದ್ದರಿಂದ ಯಡಿಯೂರಪ್ಪನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಬೇಕಂತ ಸಿದ್ದರಾಮಯ್ಯನವರು ಒತ್ತಾಯ ಮಾಡಿದ್ರು. ಅದನ್ನು ಸಹ ಇಲ್ಲಿ ಉಲ್ಲೇಖಿಸಿದ್ದಾರೆ ಸುನಿಲ್ ಕುಮಾರ್. ನೀವು ಸಹ ಅದೇ ರೀತಿಯಲ್ಲಿ ನೈತಿಕತೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಿ. ತನಿಖಾ ವರದಿ 3 ತಿಂಗಳಲ್ಲಿ ಬರುತ್ತೆ. 3 ತಿಂಗಳಾದ ನಂತರ ನೀವು ಮೂಡ ಹಗರಣದಲ್ಲಿ ನಿರ್ದೋಷಿಯಾದ್ರೆ ಮತ್ತೆ ನೀವೇ ಸಿಎಂ ಆಗಿ ಅಂತ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ. ಅಲ್ಲಿವರೆಗೂ ನೀವು ಸಿಎಂ ಸ್ಥಾನದಲ್ಲಿ ಮುಂದುವರಿಬಾರದು ಅನ್ನೋದೇ ನಮ್ಮ ಆಗ್ರಹ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಮೈಸೂರಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡುತ್ತಿರುವಾಗ ನನ್ನ ಮೇಲೆ ಏನಾದ್ರೂ ಒಂದು ಕಪ್ಪು ಚುಕ್ಕಿ ಏನಾದ್ರೂ ಬಂದಿದೆ ಅಂತ ಹೇಳಿದ್ರೆ ನಾನು ಸಾರ್ವಜನಿಕ ಜೀವನದಿಂದ ನಿವೃತ್ತಿಯನ್ನ ಪಡ್ಕೊಳ್ತೇನೆ ಅನ್ನುವಂತಹ ಮಾತನ್ನ ಆಡಿದ್ರು. ಅದನ್ನ ಸಹ ಉಲ್ಲೇಖಿಸಿರುವಂತಹ ಸುನಿಲ್ ಕುಮಾರ್ ಈಗ ನಿಮ್ಮ ಮೇಲೆ ತನಿಖೆಗೆ ಕೋರ್ಟ್ ಆದೇಶವನ್ನು ನೀಡಿದೆ, ಆದ್ರಿಂದ ನೀವು ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಸಹಕರಿಸಬೇಕಂತ ಸುನಿಲ್ ಕುಮಾರ್ ಅವರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಆರೋಪ ಮಾಡಿರ್ತಾರೆ. ಆರೋಪ ಏನಂತ ಹೇಳಿದ್ರೆ ರಾಜಭವನವನ್ನ ಬಿಜೆಪಿ ತಮ್ಮ ಕಚೇರಿಯನ್ನಾಗಿ ಮಾಡಿಕೊಂಡಿದೆ ಅನ್ನುವಂತಹ ಆರೋಪವನ್ನು ಮಾಡಿರ್ತಾರೆ. ಇದಕ್ಕೆ ತಿರುಗೇಟನ್ನು ಕೊಟ್ಟಿರುವಂತಹ ಸುನಿಲ್ ಕುಮಾರ್, ರಾಜ್ಯಭವನ ಬಿಜೆಪಿಯ ಕಚೇರಿ ಆದರೆ ಮೂಡ ಏನು ಸಿದ್ದರಾಮಯ್ಯನವರ ಬೆಡ್ರೂಮ ಅನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಧರ್ಮಪತ್ನಿಗೆ ಮೂಡಾದಲ್ಲಿ 14 ಸೈಟ್ಗಳು ಹೇಗೆ ಸಿಕ್ತು? ಇವರ ಬೆಡ್ರೂಮ್ ಆಗಿರೋದ್ರಿಂದ ತಾನೇ ಮೂಡದಿಂದ ಸಿಎಂ ಸಿದ್ದರಾಮಯ್ಯನವರ ಧರ್ಮಪತ್ನಿಗೆ 14 ಸೈಟ್ಗಳು ಹಂಚಿಕೆ ಆಗಿರೋದು ಅನ್ನುವ ರೀತಿಯಲ್ಲಿ ಸುನಿಲ್ ಕುಮಾರ್ ಅವರು ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡಿದ್ರು. ನೀವು ಅಧಿಕಾರವನ್ನ ಯಾವ ರೀತಿ ಬೇಕಾದ್ರೆ ಆ ರೀತಿ ದುರುಪಯೋಗ ಮಾಡ್ಕೊಳ್ಬಹುದು, ಆದರೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮಾದರಿಯಂತೆ ನಿಮ್ಮ ಮೇಲೆ ತನಿಖೆಗೆ ಆದೇಶ ಬಂದರೆ ಇದು ರಾಜಕೀಯ ದುರುಪಯೋಗ ಅಂತ ಹೇಳ್ತೀರಿ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಸುನಿಲ್ ಕುಮಾರ್. ನೀವು ನಿಜವಾಗ್ಲೂ ಸತ್ಯ ಹರಿಶ್ಚಂದ್ರರೇ ಆಗಿದ್ರೆ ನೀವು ಸಿಎಂ ಸ್ಥಾನದಿಂದ ಕೆಳಗಿಳಿದು ತನಿಖೆಗೆ ಸಹಕರಿಸಿ. ತನಿಖಾ ವರದಿ ಬಂದ ನಂತರ ನೀವು ನಿರ್ದೋಷಿಯಾಗಿದ್ರೆ ಮತ್ತೆ ನೀವೇ ಸಿಎಂ ಆಗಿ ಅಂತ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಈ ಹೋರಾಟವನ್ನು ನಾವು ಇಲ್ಲಿಗೆ ಕೈ ಬಿಡುವುದಿಲ್ಲ, ಇದನ್ನ ನಾವು ಜನಗಳ ಮುಂದೆ ತೆಗೆದುಕೊಂಡು ಹೋಗ್ತೇವೆ. ಈ ಹೋರಾಟ ನಾಳೆಯಿಂದ ಇನ್ನೂ ತೀವ್ರತೆಯನ್ನು ಪಡ್ಕೊಳ್ಳುತ್ತೆ ಅಂತ ಸುನಿಲ್ ಕುಮಾರ್ ಅವರು ತಿಳಿಸಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.